ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಯ ಸರ್ವೆ ಕಾರ್ಯ ಮುಂದುವರೆದಿದೆ. ಫೆಬ್ರವರಿ 24ರಿಂದ ಇಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಸರ್ವೆ ಕಾರ್ಯವನ್ನು ನಡೆಸಿದ್ರು. ಅದು ಕೂಡ ಮುಂದುವರೆದಿರುವಂಥದ್ದು. ನಾನೀಗ ಸಮುದ್ರದಲ್ಲಿದ್ದೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ JSW ಕಂಪನಿಯಿಂದ ಇವತ್ತು ವಾಣಿಜ್ಯ ಬಂದರು ವಿಚಾರದಲ್ಲಿ ಸರ್ವೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅರಬ್ಬಿ ಸಮುದ್ರದ ನಡುವೆ ಯಾವ ರೀತಿಯಾಗಿ ಸಮುದ್ರದ ಒಂದು ಅಡಿಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ, ವಾಣಿಜ್ಯ ಬಂದರಿಗೆ ಪೂರಕವಾಗಿರುವ ಒಂದು ಅವಕಾಶ ಇಲ್ಲಿ ಇದೆಯಾ ಎಂಬುದರ ಬಗ್ಗೆ ಸಂಬಂಧಪಟ್ಟ ಕಂಪನಿ ಸರ್ವೆಯನ್ನು ಮಾಡ್ತಾ ಇದೆ ಎಂಬ ಮಾಹಿತಿಯನ್ನು ನೀಡಿತ್ತು. ಅದೇ ರೀತಿ ಕೂಡ ಈ ಭಾಗದ ನಾಗರಿಕರು ಕೂಡ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಆದರೆ ಮತ್ತು ವಾಣಿಜ್ಯ ಬಂದರು ನಿರ್ಮಾಣವಾದಲ್ಲಿ ಇಲ್ಲಿ ಮೀನುಗಾರಿಕೆಗೆ ತೊಂದರೆ ಆಗ್ತದೆ ಎಂಬ ಆಕ್ಷೇಪವನ್ನು ಮಾಡಿ ತೀವ್ರ ಆಕ್ರೋಶನ ವ್ಯಕ್ತಪಡಿಸಿತ್ತು. ಅದಲ್ಲದೆ ಕೂಡ ಫೆಬ್ರವರಿ 24ರಂದು ಅಂದರೆ ಸರ್ವೆ ಕಾರ್ಯ ನಡೆಸುವ ಸಂದರ್ಭದಲ್ಲಿಯೇ ಪ್ರತಿಭಟನೆ ಕೂಡ ನಡೆಸಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ ಪೊಲೀಸ್ ನೆರವಿನಿಂದ ಈ ಒಂದು ಸರ್ವೆ ಕಾರ್ಯವನ್ನು ನಡೆಸಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಕೇಣಿ ಕಡಲ ತೀರ ಕೂಡ ಇದೆ. ಈ ಕಡೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ಕೇಣಿಯ ಕಡಲ ತೀರ ಕೂಡ ಇದೆ. ಇಲ್ಲಿ ಸಾವಿರಾರು ಜನರು ಕೂಡ ವಾಸವಾಗಿದ್ದಾರೆ, ನೂರಾರು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದೆ. ಒಂದು ವೇಳೆ ಈ ಭಾಗದಲ್ಲಿ ಅಂದರೆ ಸಂಬಂಧಪಟ್ಟವರು ಹೇಳಿದ ಪ್ರಕಾರ ಸುಮಾರು ತೀರ ಪ್ರದೇಶದಿಂದ 3.5 ಕಿಲೋಮೀಟರ್ ಅಂತರದಲ್ಲಿ ವಾಣಿಜ್ಯ ಬಂದರನ್ನು ನಾವು ಮಾಡ್ತೇವೆ, ಜೆಟ್ಟಿಯನ್ನು ನಿರ್ಮಿಸ್ತೇವೆ, ಹೀಗಾಗಿ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬ ಮಾತುಗಳನ್ನು ಹೇಳಿತ್ತು. ಆದರೆ ಮುಂದೆ ಯೋಜನೆಗಳು ಆದಲ್ಲಿ ಮೀನುಗಾರರಲ್ಲದೆ ಅಂದರೆ ಇಲ್ಲಿ ಭಾಗದ ರೈತರು ಮತ್ತು ನಾಗರಿಕರು ತಮ್ಮ ಭೂಮಿಯನ್ನು ಜಲವನ್ನು ಕಳೆದುಕೊಳ್ತಾರೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದಂದರೆ ವಾಣಿಜ್ಯ ಬಂದರನ್ನು ಮಾಡೋದು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದರು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬಂದರು ಯೋಜನೆ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಯ ಸರ್ವೆ ಕಾರ್ಯ ಮುಂದುವರೆದಿದೆ. ಫೆಬ್ರವರಿ 24ರಿಂದ ಇಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಸರ್ವೆ ಕಾರ್ಯವನ್ನು ನಡೆಸಿದ್ರು. ಅದು ಕೂಡ ಮುಂದುವರೆದಿರುವಂಥದ್ದು. ನಾನೀಗ ಸಮುದ್ರದಲ್ಲಿದ್ದೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ JSW ಕಂಪನಿಯಿಂದ ಇವತ್ತು ವಾಣಿಜ್ಯ ಬಂದರು ವಿಚಾರದಲ್ಲಿ ಸರ್ವೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅರಬ್ಬಿ ಸಮುದ್ರದ ನಡುವೆ ಯಾವ ರೀತಿಯಾಗಿ ಸಮುದ್ರದ ಒಂದು ಅಡಿಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ, ವಾಣಿಜ್ಯ ಬಂದರಿಗೆ ಪೂರಕವಾಗಿರುವ ಒಂದು ಅವಕಾಶ ಇಲ್ಲಿ ಇದೆಯಾ ಎಂಬುದರ ಬಗ್ಗೆ ಸಂಬಂಧಪಟ್ಟ ಕಂಪನಿ ಸರ್ವೆಯನ್ನು ಮಾಡ್ತಾ ಇದೆ ಎಂಬ ಮಾಹಿತಿಯನ್ನು ನೀಡಿತ್ತು. ಅದೇ ರೀತಿ ಕೂಡ ಈ ಭಾಗದ ನಾಗರಿಕರು ಕೂಡ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಆದರೆ ಮತ್ತು ವಾಣಿಜ್ಯ ಬಂದರು ನಿರ್ಮಾಣವಾದಲ್ಲಿ ಇಲ್ಲಿ ಮೀನುಗಾರಿಕೆಗೆ ತೊಂದರೆ ಆಗ್ತದೆ ಎಂಬ ಆಕ್ಷೇಪವನ್ನು ಮಾಡಿ ತೀವ್ರ ಆಕ್ರೋಶನ ವ್ಯಕ್ತಪಡಿಸಿತ್ತು. ಅದಲ್ಲದೆ ಕೂಡ ಫೆಬ್ರವರಿ 24ರಂದು ಅಂದರೆ ಸರ್ವೆ ಕಾರ್ಯ ನಡೆಸುವ ಸಂದರ್ಭದಲ್ಲಿಯೇ ಪ್ರತಿಭಟನೆ ಕೂಡ ನಡೆಸಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ ಪೊಲೀಸ್ ನೆರವಿನಿಂದ ಈ ಒಂದು ಸರ್ವೆ ಕಾರ್ಯವನ್ನು ನಡೆಸಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಕೇಣಿ ಕಡಲ ತೀರ ಕೂಡ ಇದೆ. ಈ ಕಡೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ಕೇಣಿಯ ಕಡಲ ತೀರ ಕೂಡ ಇದೆ. ಇಲ್ಲಿ ಸಾವಿರಾರು ಜನರು ಕೂಡ ವಾಸವಾಗಿದ್ದಾರೆ, ನೂರಾರು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದೆ. ಒಂದು ವೇಳೆ ಈ ಭಾಗದಲ್ಲಿ ಅಂದರೆ ಸಂಬಂಧಪಟ್ಟವರು ಹೇಳಿದ ಪ್ರಕಾರ ಸುಮಾರು ತೀರ ಪ್ರದೇಶದಿಂದ 3.5 ಕಿಲೋಮೀಟರ್ ಅಂತರದಲ್ಲಿ ವಾಣಿಜ್ಯ ಬಂದರನ್ನು ನಾವು ಮಾಡ್ತೇವೆ, ಜೆಟ್ಟಿಯನ್ನು ನಿರ್ಮಿಸ್ತೇವೆ, ಹೀಗಾಗಿ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬ ಮಾತುಗಳನ್ನು ಹೇಳಿತ್ತು. ಆದರೆ ಮುಂದೆ ಯೋಜನೆಗಳು ಆದಲ್ಲಿ ಮೀನುಗಾರರಲ್ಲದೆ ಅಂದರೆ ಇಲ್ಲಿ ಭಾಗದ ರೈತರು ಮತ್ತು ನಾಗರಿಕರು ತಮ್ಮ ಭೂಮಿಯನ್ನು ಜಲವನ್ನು ಕಳೆದುಕೊಳ್ತಾರೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದಂದರೆ ವಾಣಿಜ್ಯ ಬಂದರನ್ನು ಮಾಡೋದು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದರು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬಂದರು ಯೋಜನೆ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಯ ಸರ್ವೆ ಕಾರ್ಯ ಮುಂದುವರೆದಿದೆ. ಫೆಬ್ರವರಿ 24ರಿಂದ ಇಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಸರ್ವೆ ಕಾರ್ಯವನ್ನು ನಡೆಸಿದ್ರು. ಅದು ಕೂಡ ಮುಂದುವರೆದಿರುವಂಥದ್ದು. ನಾನೀಗ ಸಮುದ್ರದಲ್ಲಿದ್ದೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ JSW ಕಂಪನಿಯಿಂದ ಇವತ್ತು ವಾಣಿಜ್ಯ ಬಂದರು ವಿಚಾರದಲ್ಲಿ ಸರ್ವೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅರಬ್ಬಿ ಸಮುದ್ರದ ನಡುವೆ ಯಾವ ರೀತಿಯಾಗಿ ಸಮುದ್ರದ ಒಂದು ಅಡಿಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ, ವಾಣಿಜ್ಯ ಬಂದರಿಗೆ ಪೂರಕವಾಗಿರುವ ಒಂದು ಅವಕಾಶ ಇಲ್ಲಿ ಇದೆಯಾ ಎಂಬುದರ ಬಗ್ಗೆ ಸಂಬಂಧಪಟ್ಟ ಕಂಪನಿ ಸರ್ವೆಯನ್ನು ಮಾಡ್ತಾ ಇದೆ ಎಂಬ ಮಾಹಿತಿಯನ್ನು ನೀಡಿತ್ತು. ಅದೇ ರೀತಿ ಕೂಡ ಈ ಭಾಗದ ನಾಗರಿಕರು ಕೂಡ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಆದರೆ ಮತ್ತು ವಾಣಿಜ್ಯ ಬಂದರು ನಿರ್ಮಾಣವಾದಲ್ಲಿ ಇಲ್ಲಿ ಮೀನುಗಾರಿಕೆಗೆ ತೊಂದರೆ ಆಗ್ತದೆ ಎಂಬ ಆಕ್ಷೇಪವನ್ನು ಮಾಡಿ ತೀವ್ರ ಆಕ್ರೋಶನ ವ್ಯಕ್ತಪಡಿಸಿತ್ತು. ಅದಲ್ಲದೆ ಕೂಡ ಫೆಬ್ರವರಿ 24ರಂದು ಅಂದರೆ ಸರ್ವೆ ಕಾರ್ಯ ನಡೆಸುವ ಸಂದರ್ಭದಲ್ಲಿಯೇ ಪ್ರತಿಭಟನೆ ಕೂಡ ನಡೆಸಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ
ಸಂಬಂಧಪಟ್ಟ ಪೊಲೀಸ್ ನೆರವಿನಿಂದ ಈ ಒಂದು ಸರ್ವೆ ಕಾರ್ಯವನ್ನು ನಡೆಸಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಕೇಣಿ ಕಡಲ ತೀರ ಕೂಡ ಇದೆ. ಈ ಕಡೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ಕೇಣಿಯ ಕಡಲ ತೀರ ಕೂಡ ಇದೆ. ಇಲ್ಲಿ ಸಾವಿರಾರು ಜನರು ಕೂಡ ವಾಸವಾಗಿದ್ದಾರೆ, ನೂರಾರು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದೆ. ಒಂದು ವೇಳೆ ಈ ಭಾಗದಲ್ಲಿ ಅಂದರೆ ಸಂಬಂಧಪಟ್ಟವರು ಹೇಳಿದ ಪ್ರಕಾರ ಸುಮಾರು ತೀರ ಪ್ರದೇಶದಿಂದ 3.5 ಕಿಲೋಮೀಟರ್ ಅಂತರದಲ್ಲಿ ವಾಣಿಜ್ಯ ಬಂದರನ್ನು ನಾವು ಮಾಡ್ತೇವೆ, ಜೆಟ್ಟಿಯನ್ನು ನಿರ್ಮಿಸ್ತೇವೆ. ಹೀಗಾಗಿ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬ ಮಾತುಗಳನ್ನು ಹೇಳಿತ್ತು. ಆದರೆ ಮುಂದೆ ಯೋಜನೆಗಳು ಆದಲ್ಲಿ ಮೀನುಗಾರರಲ್ಲದೆ ಅಂದರೆ ಇಲ್ಲಿ ಭಾಗದ ರೈತರು ಮತ್ತು ನಾಗರಿಕರು ತಮ್ಮ ಭೂಮಿಯನ್ನು ಜಲವನ್ನು ಕಳೆದುಕೊಳ್ತಾರೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದಂದರೆ ವಾಣಿಜ್ಯ ಬಂದರನ್ನು ಮಾಡೋದು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದರು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬಂದರ ಯೋಜನೆ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಯ ಸರ್ವೆ ಕಾರ್ಯ ಮುಂದುವರೆದಿದೆ. ಫೆಬ್ರವರಿ 24ರಿಂದ ಇಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಸರ್ವೆ ಕಾರ್ಯವನ್ನು ನಡೆಸಿದ್ರು. ಅದು ಕೂಡ ಮುಂದುವರೆದಿರುವಂಥದ್ದು. ನಾನೀಗ ಸಮುದ್ರದಲ್ಲಿದ್ದೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ JSW ಕಂಪನಿಯಿಂದ ಇವತ್ತು ವಾಣಿಜ್ಯ ಬಂದರು ವಿಚಾರದಲ್ಲಿ ಸರ್ವೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅರಬ್ಬಿ ಸಮುದ್ರದ ನಡುವೆ ಯಾವ ರೀತಿಯಾಗಿ ಸಮುದ್ರದ ಒಂದು ಅಡಿಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ, ವಾಣಿಜ್ಯ ಬಂದರಿಗೆ ಪೂರಕವಾಗಿರುವ ಒಂದು ಅವಕಾಶ ಇಲ್ಲಿ ಇದೆಯಾ ಎಂಬುದರ ಬಗ್ಗೆ ಸಂಬಂಧಪಟ್ಟ ಕಂಪನಿ ಸರ್ವೆಯನ್ನು ಮಾಡ್ತಾ ಇದೆ ಎಂಬ ಮಾಹಿತಿಯನ್ನು ನೀಡಿತ್ತು. ಅದೇ ರೀತಿ ಕೂಡ ಈ ಭಾಗದ ನಾಗರಿಕರು ಕೂಡ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಆದರೆ ಮತ್ತು ವಾಣಿಜ್ಯ ಬಂದರು ನಿರ್ಮಾಣವಾದಲ್ಲಿ ಇಲ್ಲಿ ಮೀನುಗಾರಿಕೆಗೆ ತೊಂದರೆ ಆಗ್ತದೆ ಎಂಬ ಆಕ್ಷೇಪವನ್ನು ಮಾಡಿ ತೀವ್ರ ಆಕ್ರೋಶನ ವ್ಯಕ್ತಪಡಿಸಿತ್ತು. ಅದಲ್ಲದೆ ಕೂಡ ಫೆಬ್ರವರಿ 24ರಂದು ಅಂದರೆ ಸರ್ವೆ ಕಾರ್ಯ ನಡೆಸುವ ಸಂದರ್ಭದಲ್ಲಿಯೇ ಪ್ರತಿಭಟನೆ ಕೂಡ ನಡೆಸಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಬಂಧಪಟ್ಟ ಪೊಲೀಸ್ ನೆರವಿನಿಂದ ಈ ಒಂದು ಸರ್ವೆ ಕಾರ್ಯವನ್ನು ನಡೆಸಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಕೇಣಿ ಕಡಲ ತೀರ ಕೂಡ ಇದೆ. ಈ ಕಡೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ಕೇಣಿಯ ಕಡಲ ತೀರ ಕೂಡ ಇದೆ. ಇಲ್ಲಿ ಸಾವಿರಾರು ಜನರು ಕೂಡ ವಾಸವಾಗಿದ್ದಾರೆ, ನೂರಾರು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದೆ. ಒಂದು ವೇಳೆ ಈ ಭಾಗದಲ್ಲಿ ಅಂದರೆ ಸಂಬಂಧಪಟ್ಟವರು ಹೇಳಿದ ಪ್ರಕಾರ ಸುಮಾರು ತೀರ ಪ್ರದೇಶದಿಂದ 3.5 ಕಿಲೋಮೀಟರ್ ಅಂತರದಲ್ಲಿ ವಾಣಿಜ್ಯ ಬಂದರನ್ನು ನಾವು ಮಾಡ್ತೇವೆ, ಜೆಟ್ಟಿಯನ್ನು ನಿರ್ಮಿಸ್ತೇವೆ. ಹೀಗಾಗಿ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬ ಮಾತುಗಳನ್ನು ಹೇಳಿತ್ತು. ಆದರೆ ಮುಂದೆ ಯೋಜನೆಗಳು ಆದಲ್ಲಿ ಮೀನುಗಾರರಲ್ಲದೆ ಅಂದರೆ ಇಲ್ಲಿ ಭಾಗದ ರೈತರು ಮತ್ತು ನಾಗರಿಕರು ತಮ್ಮ ಭೂಮಿಯನ್ನು ಜಲವನ್ನು ಕಳೆದುಕೊಳ್ತಾರೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದಂದರೆ ವಾಣಿಜ್ಯ ಬಂದರನ್ನು ಮಾಡೋದು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದರು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬಂದರ ಯೋಜನೆ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.